ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. ಆತ್ಮೀಯರೇ, 2026 ಆಗಸ್ಟ್ ತಿಂಗಳು ಮಿಥುನ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು, 9 ಗ್ರಹಗಳ ಸ್ಥಿತಿ ಸಂಚಾರ ದೃಷ್ಟಿಯಿಂದ ಆಗುವಂತಹ ಬದಲಾವಣೆಗಳು ಈ ತಿಂಗಳಲ್ಲಿ ಏನೆಲ್ಲ ನೋಡ್ಬೋದು ಅನ್ನುವಂತಹದ್ದನ್ನು ನಾವೀಗ ತಿಳ್ಕೊಳ್ಳೋಣ. ನೋಡಿ, ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಸೂರ್ಯನ ಫಲ ಏನು ಅಂತ ತಿಳ್ಕೊಂಡ್ರೆ, ನೋಡಿ, ಸೂರ್ಯನು ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನ ಅಂದರೆ ಕಟಕ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಸಂಚಾರದಲ್ಲಿರ್ತಾನೆ. 17ನೇ ತಾರೀಕುವರೆಗೂ ಈ ಒಂದು ಸ್ಥಾನದಲ್ಲಿರುವಂತಹ ಸ್ಥಿತಿ. ಈ 17ರವರೆಗೂ ಕೂಡ ಒಂದು ರೀತಿಯ ಫಲ ಕೊಡ್ತಾನೆ. ಮುಖ್ಯವಾಗಿ ನಿಮಗೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆಗಳು, ಅಂದರೆ ಜ್ವರ ಸಂಬಂಧಿ ಬಾಧೆ, ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಬಂದೋಗಿರ್ತಕ್ಕಂತಹದ್ದು, ಆ ಒಂದು ವಿಚಾರದಲ್ಲಿ ವ್ಯತ್ಯಯ ವೈಪರೀತ್ಯಗಳು ಬರುವಂತಹ ಆ ಒಂದು ವಿಚಾರವಾಗಿ ಸ್ವಲ್ಪ ಖರ್ಚು ಮಾಡುವಂತಹ ಸ್ಥಿತಿ ಕೂಡ ಬಂದಿರುತ್ತೆ. ಅಂದರೆ ದುಡ್ಡು ಕಾಸು ಖರ್ಚಾಗತ್ತೆ ಆರೋಗ್ಯ ವಿಚಾರವಾಗಿ. ಹಾಗಾಗಿ ಈ ಸಮಯದಲ್ಲಿ ನೀವು ಸೂರ್ಯನ ಆರಾಧನೆ ಮಾಡಬೇಕು. ನೋಡಿ, ನಾವು ಹುಷಾರಿಲ್ಲ ಅಂತಂದರೆ ಸಾಕು, ಆವಾಗ ಹಾಸ್ಪಿಟ್ಲಲ್ಲಿ ಹೋಗ್ತೀವಿ. ಅವರು ಡಾಕ್ಟರ್ಸ್ ಕೂಡ ಸಡನ್ನಾಗಿ ಏನು ಅಂತ ಗೊತ್ತಾಗಲ್ಲ. ಯಾಕೆಂತಂದರೆ ಜ್ಯೋತಿಷ್ಯದಲ್ಲಿ ಗೊತ್ತಾಗತ್ತೆ ನಿಮಗೆ ಯಾವ ಒಂದು ವಿಚಾರದಲ್ಲಿ ಆರೋಗ್ಯ ತೊಂದರೆ ಬರುತ್ತೆ ಅಂತ ನಿಮ್ಮ ಜನ್ಮ ಜಾತಕ ನೋಡ್ತಾ ಇದ್ದಂಗೆ ತಿಳ್ಕೊಬೋದು. ಯಾಕೆಂತಂದರೆ ಯಾವ ಗ್ರಹಗಳಿಂದ ದೈಹಿಕವಾಗಿ ಏನು ವೈಪರೀತ್ಯ ಬರುತ್ತೆ ಅನ್ನುವಂಥದ್ದು ಕೂಡ ತಿಳ್ಕೊಬೋದು. ಮತ್ತು ಯಾವ ದಶೆ ನಡೀತಾ ಇದೆಯೋ ಆ ದಶೆಯಲ್ಲಿ ಅಂತರ್ದಶೆ, ಪ್ರತ್ಯಾಂತರ ದಶೆ, ಸೂಕ್ಷ್ಮ ದಶೆ, ದೇಹ ದಶೆ ಇವೆಲ್ಲ ಕೂಡ ದಶಾಕಾಲಗಳನ್ನು ನೋಡುವುದರಿಂದ ಅದರಲ್ಲಿನ ಒಂದು ಗ್ರಹಗಳ ಒಂದು ಭಿನ್ನತೆ, ಅಂದರೆ ಶತ್ರುತ್ವ ಇದೆಯಾ, ಮಿತ್ರತ್ವ ಇದೆಯಾ, ಆ ಗ್ರಹ ನಿಮ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಈಗ ಗೋಚಾರದಲ್ಲಿ ಸಂಚಾರ ಆಗುವಂತಹ ಗ್ರಹದಿಂದ ಒಂದು ಫಲಾಫಲಗಳು ಯಾವ ಮಟ್ಟಿಗಿದೆ ಅಂತ ತಿಳ್ಕೊಂಡಾಗ ನಾವು ಪರಿಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಬೋದು. ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಮುಂಚೆನೇ ಜ್ಯೋತಿಷ್ಯದಿಂದ ಫೈಂಡ್ ಔಟ್ ಆಗುತ್ತೆ ಆರೋಗ್ಯ ವಿಚಾರ ತಿಳ್ಕೊಳ್ಳುವಂತಹದ್ದು. ಅದಕ್ಕೆ ಸೂಕ್ಷ್ಮವಾದಂತಹ ಪರಿಹಾರಗಳು, ಸರಳವಾದಂಥ ಪರಿಹಾರಗಳಿಂದ ನಾವು ಪರಿಹರಿಸ್ಕೊಳ್ಳುವಂತಹದ್ದು ಕೂಡ ಇರುತ್ತೆ. ಅದೇ ನೋಡಿ, ಹಾಸ್ಪಿಟ್ಲಿಗೆ ಹೋಗ್ತೀವಿ, ಅಲ್ಲಿ ಕೂಡ ಪ್ರತಿಯೊಂದಕ್ಕೂ ಕೂಡ ಇವತ್ತಿನ ದಿನ ಟೆಸ್ಟ್ಗಳು, ರಿಪೋರ್ಟ್ಗಳು ಬೇಕು, ಸ್ಕ್ಯಾನಿಂಗು, MRI, ಇವೆಲ್ಲವೂ ಕೂಡ ಮಾಡಿಸುವಂತಹದ್ದಿರುತ್ತೆ. ಅವೆಲ್ಲ ಮಾಡೋದ್ರಿಂದ ಭಾಳಷ್ಟು ದುಡ್ಡು ಖರ್ಚಾಗುವಂತಹದ್ದು. ಸರಿ, ತದನಂತರ ಹಾಸ್ಪಿಟ್ಲಲ್ಲಿ ಇನ್ನು ಟ್ರೀಟ್ಮೆಂಟು ಸ್ಟಾರ್ಟ್ ಆಗುವಂತಹದ್ದು, ಆಪರೇಷನ್ನು, ಇವೆಲ್ಲ ಕೂಡ ತಗೊಳ್ಳುವಂಥದ್ದು ಸುಮಾರಷ್ಟು ಸಾವಿರಾನುಗಟ್ಟಲೆ ಲಕ್ಷಾನುಗಟ್ಟಲೆ ಆಗೋಗುವಂತಹದ್ದಾಗತ್ತೆ. ಹಾಗಾಗಿ ಈಗ ಹಾಸ್ಪಿಟಲ್ಸ್ ಎಲ್ಲ ಕೂಡ ಒಂದು ರೀತಿ ಅತ್ತೆ ಮನೆ ಥರ ಆಗೋಗಿರುತ್ತೆ. ಹೋಗಿ ಬರ್ತಾನೆ ಇರಬೇಕು, ಆ ಒಂದು ಸ್ಥಿತಿ ನೋಡುವಂತಹದ್ದಿದೆ. ಆದರೆ ಜ್ಯೋತಿಷ್ಯದಲ್ಲಿ ನಾವು ಮುಂಚಿತವಾಗಿ ತಿಳ್ಕೊಳ್ಳೋದು, ಎಲ್ಲರೂ ಕೂಡ ಭಾಳಷ್ಟು ಜನ ಈ ಜಾತಕ ನೋಡೋದ್ರಿಂದ, ಜ್ಯೋತಿಷ್ಯ ತಿಳ್ಕೊಳ್ಳೋದ್ರಿಂದ ಭಯ ಆಗತ್ತೆ. ಯಾಕೆ ಬೇಕು ಅನ್ನುವಂಥದ್ದು, ಅಂದರೆ ಭಯ ನೀವು ಬೇಡ ಅಂದರೂ ಬರುತ್ತೆ. ಅದು ಒಂದು ಕಾಲಕ್ರಮೇಣ ನಡೆದೋಗುತ್ತೆ. ಹಾಗಾಗಿ ಆ ಒಂದು ಗಂಡಾಂತರ ಆಗಿರ್ಬೋದು, ಅವಘಡ ಆಗಿರ್ಬೋದು, ಮುಂಚಿತವಾಗಿ ತಿಳ್ಕೊಳ್ಳೋದ್ರಿಂದ ನಾವು ಬೇಗ ಹುಷಾರಾಗ್ಬೋದು. ನೋಡಿ, ಬರುತ್ತೆ ಅಂತ ಗೊತ್ತಾದರೆ ಕೊಡೆಯನ್ನು ಎತ್ಕೊಂಡು ಹೋಗೋದು ಒಂದು ದೊಡ್ಡ ಭಾರ ಏನಲ್ಲ, ಅದ್ರ ನೀತಿ ಆಗ್ಬೋದಾಗುತ್ತೆ. ಇಲ್ಲಿ ಬಿಡು ಅಂತ ಹೋದರೆ ನೆನ್ಕೊಂಡು ಮನೆಗೆ ಬರಬೇಕು. ಮತ್ತೆ ಒಂದು 15 ದಿವಸ ಜ್ವರ, ತಲೆನೋವು, ಶೀತ ಇವೆಲ್ಲವೂ ಕೂಡ ಅಟ್ಯಾಕ್ ಆಗಿ ಪ್ರಾಬ್ಲಮ್ ಆಗಿ ನಮ್ಮ ಕೆಲಸ ಎಲ್ಲ ಕೂಡ ಕೊಟ್ಟೋಗುತ್ತೆ. ಅವೆಲ್ಲ ಕೂಡ ನಾವು ಕಳ್ಕೊಳ್ಳುವಂತಹ ಸ್ಥಿತಿ ಕೂಡ ಬರುತ್ತೆ. ಹಾಗಾಗಿ ಮುನ್ನೆಚ್ಚರಿಕೆ ಅನ್ನುವಂತಹದ್ದಿರೋದು ಒಳ್ಳೆಯದು. ಹಾಗಾಗಿ ಈ ರೀತಿ ಒಂದು ದೃಷ್ಟಿ ಸ್ಥಿತಿಯಿಂದ ವೈಪರೀತ್ಯ ಬರುವಂತಹದ್ದಿರುತ್ತೆ. ಇನ್ನು ಸೂರ್ಯನ ಬದಲಾವಣೆ 17ನೇ ತಾರೀಕಿಗೆ ಸಿಂಹರಾಶಿಗೆ ಹೋಗ್ತಾನೆ. ಹಾಗಾಗಿ ನೋಡಿ, 17ರ ನಂತರ ಭಾಳಷ್ಟು ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಸೂರ್ಯನ ಒಂದು ಫಲ ನಿಮ್ಮ ರಾಶಿಗೆ. ನಿಮ್ಮ ಒಂದು ಶೌರ್ಯ ಸಾಹಸಗಳು ಏನೆಲ್ಲ ಅಂದ್ಕೊಂಡಿದ್ದೀರಾ ಆ ಕೆಲಸಗಳು ನಿರ್ವಹಿಸುವಂಥ ಪ್ರಯತ್ನಗಳು ನೆರವೇರುತ್ತೆ. ಅವುಗಳು ಕೂಡ ಅಡ್ಡಿ ಬಿದ್ದಿತ್ತು, ಆತಂಕಗಳು, ಅಡಚಣೆಗಳು ನಿಂತಿತ್ತು, ಅವೆಲ್ಲವೂ ಕೂಡ ನೆರವೇರಿಸುವಂತಹ ಒಂದು ದಾರಿ ಮಾರ್ಗ ಸಿಗುವಂತಹದ್ದು ಇರುತ್ತೆ 17ರ ನಂತರದ ದಿನಗಳಲ್ಲಿ ಸೂರ್ಯನಿಂದ. ಜೊತೆಗೆ ಕೆಲವೊಂದು ಭಾಗ್ಯ ಪ್ರಯತ್ನಗಳಲ್ಲಿ ಕೂಡ ಫಲಾಫಲಗಳು ಸಿಗುವಂತಹದ್ದು. ಮತ್ತು ನಿಮ್ಮ ಒಂದು ಪಿತೃಸ್ಥಾನಕ್ಕೆ ವಿಶೇಷವಾಗಿ ತುಂಬ ಕಂಟಕಗಳಿತ್ತು, ಅವೆಲ್ಲವೂ ಕೂಡ ನಿವಾರಣೆ ಆಗಿ ಹೊರಗಡೆ ಬರುವಂತಹ ಒಂದು ಅವಕಾಶಗಳು ಕೂಡ ಸಿಗತ್ತೆ. ಈ ರೀತಿ ಫಲಾಫಲಗಳು ಸೂರ್ಯನ ಬದಲಾವಣೆಯಿಂದ ಇರುತ್ತೆ. ಇನ್ನು
ಕುಜನ ಬದಲಾವಣೆ ನೋಡಿ, ಕುಜಗ್ರಹ ನಿಮ್ಮ ರಾಶಿಗೆ ಪ್ರವೇಶ 2ನೇ ತಾರೀಕೆಲ್ಲ ಬಂದುಬಿಡ್ತಾನೆ, ಅಂದರೆ ಪ್ರಾರಂಭದಲ್ಲೇ ಬಂದಿದ್ದಾನೆ ಅಂತ ಅರ್ಥ. ಹಾಗಾಗಿ ಆಗಸ್ಟ್ ತಿಂಗಳು ಪೂರ್ತಿ ನಿಮ್ಮ ರಾಶಿಯಲ್ಲಿರ್ತಾನೆ. ಹಾಗೆ ನೋಡಿ, ವ್ಯಯಸ್ಥಾನದಲ್ಲಿರ್ತಕ್ಕಂತಹ ಒಂದು ಕುಜನು ಖರ್ಚುಗಳು, ವೆಚ್ಚ ಇವೆಲ್ಲ ಇತ್ತು, ಅವೆಲ್ಲ ಕೂಡ ಇವಾಗ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ನಿಮ್ಮ ರಾಶಿಯಿಂದ ಏನೇನು ಫಲ ಕೊಡ್ತಾನೆ ಅಂತ ನೋಡಿದ್ರೆ ನೋಡಿ, ನಿಮ್ಮ ಕುಟುಂಬ ಸ್ಥಾನಕ್ಕೆ ನಿಮ್ಮದೇ ಆದಂತಹ ಏನೋ ಒಂದು ಹಠ ಪ್ರಯತ್ನ ಸಾಧನೆಯಿಂದ ಫಲಗಳನ್ನು ಪಡೆಯುವಂತಹದ್ದು, ಒಂದು ಬಲವನ್ನು ತಂದುಕೊಳ್ಳುವಂತಹದ್ದು ಇವೆಲ್ಲ ಕೂಡ ಆಗತ್ತೆ. ಒಳ್ಳೆಯ ಅನುಕೂಲಗಳಿರುತ್ತೆ. ಸೊ ಮತ್ತು ಸ್ವಲ್ಪ ತಾಯಿಯ ಆರೋಗ್ಯ ಪರಿಸ್ಥಿತಿಗಳು ಹದಗೆಡುವಂತಹದ್ದಿರುತ್ತೆ. ಯಾಕಪ್ಪ ಅಂತಂದರೆ ಶನಿಯ ದೃಷ್ಟಿ ತಾಯಿ ಸ್ಥಾನಕ್ಕೆ ಬರುತ್ತೆ. ಹಾಗಾಗಿ ಯಾರಿಗೆಲ್ಲ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ತಾಯಿ ಇದ್ದಾರೋ ಅಂತಹ ಅವರ ಆರೋಗ್ಯನ ಸ್ವಲ್ಪ ಗಮನಿಸ್ಕೊಳ್ಳಿ. ಸೊ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಮುಂಚಿತವಾಗಿ ತಗೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ಗೃಹ ಪರಿಹಾರ ಮುಂಚಿತವಾಗಿ ಮಾಡ್ಕೊಳ್ಳೋದು ತುಂಬ ಶುಭ ಸೂಚಕ ಆಗಿರುತ್ತೆ. ಇನ್ನು ಈ ಒಂದು ಕುಜನ ಫಲ ಹೇಗಿರುತ್ತೆ ಅಂತಂದರೆ ನೋಡಿ, ಸ್ವಲ್ಪ ಈ ಒಂದು ವಿವಾಹ ವಿಚಾರಗಳು ನೋಡಿ, ವಿವಾಹಕ್ಕೆ ನೋಡಿರ್ತೀರಾ, ಅವು ಯಾರೊಬ್ಬರಿಂದನೋ ತಡೆ ಆಗತ್ತೆ, ನಿಧಾನ ಆಗತ್ತೆ, ಲೇಟ್ ಆಗತ್ತೆ. ಆಗಲಿ ನೋಡೋಣ, ಇನ್ನು ಸ್ವಲ್ಪ ನಿಧಾನಕ್ಕೆ ಹೇಳ್ತೀವಿ ಅಂತೇಳಿ ರೆಸ್ಪಾನ್ಸ್ಗಳು ಬದಲಾಗತ್ತೆ. ಸೊ ಹಾಗಾಗಿ ಕುಜಿನ ಒಂದು ದೃಷ್ಟಿ ಸ್ಥಿತಿ ಇದ್ದಾಗ ಅದನ್ನು ಕುಜಿನ ದೋಷ ಅಂತೇಳಿ ಹೇಳ್ತೀವಿ. ಸೊ ಕುಜಿನ ದೃಷ್ಟಿ, ಯಾಕೆಂದರೆ ಮಾರಕಗ್ರಹ ಕುಜ. ಹಾಗಾಗಿ ಕುಜಗ್ರಹಕ್ಕೆ ಆದಿದೇವನಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಆರಾಧನೆ ಇವೆಲ್ಲ ಮಾಡೋದರಿಂದ ಒಳ್ಳೆಯ ರೀತಿ ಪ್ರತಿಫಲ ಸಿಕ್ಕಿಬಿಡುತ್ತೆ. ಹಾಗಾಗಿ ಇದನ್ನು ಮಾಡಿ ತುಂಬ ಶುಭ ಫಲನ ಪಡಿತೀರಾ. ಮತ್ತು ಆರೋಗ್ಯ ವಿಚಾರನೂ ಸ್ವಲ್ಪ ನೋಡ್ಕೋಬೇಕಾಗಿರುತ್ತೆ. ಸ್ವಲ್ಪ ಶೀತ ಬಾಧೆ, ಡೈಜೆಷನ್ ರಿಲೇಟೆಡ್ಡು, ಅಲರ್ಜಿ ಉಂಟಾಗುವಂತಹದ್ದು, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀರಾ, ಅಲ್ಲಿ ತಿನ್ನುವಂತಹ ಒಂದು ಪದಾರ್ಥಗಳಿಂದ ನಿಮ್ಮ ಆರೋಗ್ಯ ಕೆಟ್ಟೋಗುವಂಥ ಸ್ಥಿತಿ ಇರುತ್ತೆ. ಹಾಗೆ ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ 9 ನಿಂಬೆಯ ತುಪ್ಪದ ದೀಪಗಳನ್ನು ಬೆಳೆಸಿ ಆರೋಗ್ಯದ ವೈಪರೀತ್ಯ ನಿವಾರಿಸ್ಕೋಬಹುದಾಗಿರುತ್ತೆ. ಈ ರೀತಿ ಸೂಕ್ಷ್ಮವಾದಂಥ ಪರಿಹಾರಗಳು ಒಂದೊಂದು ಮಾಡ್ಕೊಳ್ಳೋದ್ರಿಂದ ನೋಡಿ, ನೀವು ದುಡ್ಡೇ ಖರ್ಚಾಗಲ್ಲ, 100 ರೂಪಾಯಿ ಕೂಡ ಖರ್ಚಾಗದೇ ಇರ್ತಕ್ಕಂತಹ ಪರಿಹಾರ. ಏಕೆಂತಂದರೆ ಒಂದು ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ, ಅದರಲ್ಲಿ ತುಪ್ಪನ ಹಾಕಿ ಬೆಳಗಿಸೋದ್ರಿಂದ ಅದರಿಂದ ಬರುವ ಶ್ವಾಸದಿಂದಲೇ ನಿಮ್ಮಲ್ಲಿರ್ತಕ್ಕಂಥ ಬಾಡಿನಲ್ಲಿ ಭಾಳಷ್ಟು ಹಾರ್ಮೋನುಗಳು ಬದಲಾವಣೆ ಆಗುತ್ತೆ. ಸೊ ನಿಮ್ಮ ಒಂದು ಶ್ವಾಸದಿಂದ ನಿಮ್ಮ ದೈಹಿಕವಾದಂತಹ ಸ್ಥಿತಿ ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ಆರೋಗ್ಯವನ್ನು ಸುಧಾರಿಸ್ಕೊಳ್ಳುವಂತಹದ್ದು, ನಿಮ್ಮ ಒಂದು ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಳಿ, ತುಂಬ ಶುಭ ಫಲ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟವಾದರೆ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಗೆ ಏನೇ ಒಂದು ಸಂಶಯಗಳಿದ್ದರೂ ಕೂಡ ನೀವು ಮೆಸೇಜ್ ಮಾಡೋ ಮುಖಾಂತರ ನೀವು ಮಾಡ್ಬೋದು. ನಮ್ಮ ಒಂದು ಸ್ಕ್ರೀನ್ ಮೇಲೆ ಕಾಣಿಸುವಂತಹ ನಂಬರ್ಗೆ ಕರೆ ಮಾಡಿ ಸಂಶಯಗಳನ್ನೆಲ್ಲ ಕೇಳಿ ತಿಳ್ಕೊಬೋದು. ಆ ಒಂದು ವಿಚಾರದಲ್ಲಿ ಮತ್ತಷ್ಟು ವಿಡಿಯೋಗಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಈಗ ಬುಧನ ಬದಲಾವಣೆ ನೋಡಿ, ಬುಧಗ್ರಹ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸ್ಥಿತಿ 5ನೇ ತಾರೀಕು ನಿಮ್ಮ ರಾಶಿ ಬಿಟ್ಟು, ನಿಮ್ಮ ಸ್ಥಾನ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾನೆ. ನೋಡಿ, ಯಾವುದೇ ಗ್ರಹ ರಾಶಿಯಿಂದ ಮುಂಭಾಗದಲ್ಲಿ ಹೋದಾಗ ಬಲ ಜಾಸ್ತಿ ಇರುತ್ತೆ. ಯಾಕೆಂತಂದರೆ ಕಣ್ಮುಂದೆ ನಡೆಯುವಂತಹದ್ದು ತುಂಬಾ ಪ್ರಾಕ್ಟಿಕಲ್ ಆಗಿರುತ್ತೆ. ಅದು ಹಿಂಬದಿಯಿಂದ ಬರುವಂತಹ ಗ್ರಹಗಳ ಫಲ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಬುಧನು ಕೂಡ ನಿಮಗೆ ಮುಂದೆ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ವೈಯಕ್ತಿಕವಾದಂತಹ ಅಭಿಪ್ರಾಯಗಳು ಪ್ರಾರಂಭದಲ್ಲಿ ದೃಢವಾಗಿ ನಿರ್ಣಯ ಮಾಡ್ತೀರಾ. ಯಾವುದೋ ಒಂದು ಫೈನಾನ್ಸಿಯಲ್ ವ್ಯವಹಾರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತೀರಾ, ಒಂದು ಸೆಟಲ್ಮೆಂಟ್ಸ್ ಮಾಡೋಣ ಅಂತ ವ್ಯವಹಾರ ಪ್ಲ್ಯಾನ್ ಮಾಡ್ತೀರಾ, ಯಾವುದೋ ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಒಂದು ಮೀಡಿಯೇಷನ್ ಮಾಡಿರ್ತೀರಾ, ಅದರಲ್ಲೆಲ್ಲ ಕೂಡ ದುಡ್ಡು ಕಾಸು ಬಂದು ಒದಗುವಂತಹದ್ದು, ಮತ್ತು ಒಂದು ಪ್ರಾಪರ್ಟಿಯಲ್ಲಿ ಸೆಟಲ್ಮೆಂಟ್ ಆಗಿ ದುಡ್ಡು ಕಾಸು ಬರುವಂತಹದ್ದು, ಇವೆಲ್ಲವೂ ಕೂಡ ವೈಯಕ್ತಿಕವಾದಂತಹ ನಿರ್ಣಯಗಳು ಸಕ್ಸಸ್ ಮಾಡಿಕೊಳ್ಳುವಂತಹ ದಿನಗಳು. ಅದು ಚೆನ್ನಾಗಿದೆ. ಹಾಗಾಗಿ ಒಂದೊಂದು ಗ್ರಹ ನೋಡಿ ಒಳ್ಳೆಯ ರೀತಿಯ ಬಲಗಳು ಕೊಡುತ್ತೆ. ಹಾಗೆ ಯಾವ ಗ್ರಹ ಕೆಟ್ಟದ್ದು ಬಲ ಕೊಡುತ್ತೋ ಆ ಗ್ರಹಕ್ಕೆ ಮಾತ್ರ ಪರಿಹಾರ ಮಾಡಿದ್ರೆ ಸಾಕು. ಸೊ ಇನ್ನು ಈ ಒಂದು ಬುಧ ಗ್ರಹ 5ರಿಂದ 22ವರೆಗೂ ಕೂಡ ಗುರುಗ್ರಹ ಜೊತೆ ಯತಿಯಾಗುವಂತಹ ಸ್ಥಿತಿ ಇರುತ್ತೆ. ಆದರೆ ಇಲ್ಲಿ ಸ್ವಲ್ಪ ಸೂರ್ಯನ ಜೊತೆ ಕೂಡ ಯತಿಯಾಗೋದ್ರಿಂದ ಪಾಪಗ್ರಹ ಆಗ್ತಾನೆ, ಅಂದರೆ ಸ್ವಲ್ಪ ಡಲ್ ಆಗ್ತಾನೆ. ಸೊ ಫಲ ಕೊಡ್ದಿರ ಇರುವಂತಹದ್ದು ಫ್ಲಕ್ಚುಯೇಷನ್ ಆಗ್ತಾನೆ. ಗುರು ಕೂಡ ಹಂಗೆ ಆಗ್ತಾನೆ. ಸೊ ಹಾಗಾಗಿ ಸ್ವಲ್ಪ ಗುರು ಮತ್ತು ಬುಧ 2 ಗ್ರಹಗಳ ಸ್ವಲ್ಪ ಪರಿಹಾರ ಮಾಡಿಕೊಂಡ್ರೆ ತುಂಬ ಶುಭ ಫಲ ಸಿಗುತ್ತೆ. ಫೈನಾನ್ಷಿಯಲ್ ವಿಚಾರಕ್ಕೆ ಮತ್ತು ಆರೋಗ್ಯ ವಿಚಾರಕ್ಕೆ, ಸೊ ಇವೆಲ್ಲ ಕೂಡ, ಮತ್ತು ಕುಟುಂಬ ಸ್ಥಾನಕ್ಕೆ ಇವೆಲ್ಲಕ್ಕೂ ಒಳ್ಳೆಯ ಫಲ ಕೊಡುತ್ತೆ. ಸೊ ಇನ್ನು ಈ ಒಂದು ಬುಧ ಗ್ರಹ
22ನೇ ತಾರೀಕಿಗೆ ಸಿಂಹರಾಶಿ ಪ್ರವೇಶ ಮಾಡ್ತಾನೆ. ನೋಡಿ, ವಿಶೇಷವಾಗಿ ನೀವು ಏನೇನೋ ಆಸೆಗಳಿಟ್ಕೊಂಡಿರ್ತೀರ, ಅವೆಲ್ಲವೂ ಕೂಡ ಈ ಒಂದು ಸಮಯದಲ್ಲಿ ನಿಮ್ಮ ಪ್ಲ್ಯಾನಿಂಗ್ಸಿಗೆ ಎನರ್ಜಿ ಬರುತ್ತೆ, ಶಕ್ತಿ ತುಂಬತ್ತೆ, ಯಾರೋ ಒಬ್ಬರು ಸಾಥ್ ಕೊಡ್ತಾರೆ, ಎಲ್ಪ್ ಮಾಡ್ತಾರೆ. ಹಾಗಾಗಿ ಬದಲಾವಣೆ ನೋಡುವಂತಹ ದಿನಗಳು ಆಗಿರುತ್ತೆ. ಅದು ವಿಶೇಷವಾಗಿ ನಿಮಗೆ ಒಂದು ಭಾಗ್ಯ ವಿಚಾರ ಅಥವಾ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರಕ್ಕೋಸ್ಕರ ಪ್ಲ್ಯಾನ್ ಮಾಡ್ತಾ ಇರ್ತೀರಾ. ಯಾವುದೋ ಒಂದು ಪ್ರಾಪರ್ಟಿ ಆಗಿರ್ಬೋದು, ಒಂದು ಬಿಸ್ನೆಸ್ ಆಗಿರ್ಬೋದು, ಅದಕ್ಕೋಸ್ಕರ ಸ್ವಲ್ಪ ಫಂಡ್ ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತೀರ. ಹಾಗಾಗಿ ಈ ಸಮಯದಲ್ಲಿ ಆ ಫಂಡ್ ಎಲ್ಲ ಕೂಡ ಸಿಗುವಂತಹ ಅವಕಾಶಗಳು, ಅಂಥ ವ್ಯಕ್ತಿಗಳ ಪರಿಚಯ ಆಗುವಂತಹದ್ದು, ಅವರಿಂದ ಸಹಕಾರ ಸಿಗುವಂತಹದ್ದು ಕೂಡ ನಡೆಯುತ್ತೆ. ಇನ್ನು ಗುರುಗ್ರಹ ಸಂಚಾರ ನೋಡಿ, ಗುರು ಬಂದು ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರಗಳ ಸಂಚಾರ ಸ್ಥಿತಿ ಇರ್ತಕ್ಕಂತಹದ್ದು. ಸೊ ಹಾಗಾಗಿ ಈ ಒಂದು ಸ್ಥಿತಿಯಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗಿರುತ್ತೆ ಮುಖ್ಯವಾಗಿ. ಮತ್ತು ನಿಮ್ಮ ಒಂದು ಮಿತ್ರರ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ, ಸೊ ಅವ್ರ ಜೊತೆಗೂಡಿ ಎಲ್ಲಾದರೂ ಹೊರಗಡೆ ಹೋದರೆ ಆರೋಗ್ಯ ಕೆಡಿಸ್ಕೊಳ್ಳುವಂತಹ ತಿಂಡಿ ತಿನಿಸು ಪದಾರ್ಥಗಳು ತಿಂದು ನಿಮಗೆ ಆರೋಗ್ಯ ಕೆಟ್ಟೋಗುವಂಥದ್ದು, ಅದರಿಂದ ಸ್ವಲ್ಪ ನಷ್ಟ ಆಗುವಂತಹದ್ದು ಕೂಡ ಇರುತ್ತೆ. ಸೊ ಜೊತೆಗೆ ನಿಮ್ಮ ವೃತ್ತಿಯಲ್ಲಿ ವಿಶೇಷವಾಗಿ ಬದಲಾವಣೆಗಳು ನೋಡಬಹುದು. ಅಂದರೆ ವೃತ್ತಿ ವಿಚಾರದಲ್ಲಿ, ಅಂದರೆ ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಹಣಕಾಸಿನ ಇಂಪ್ರೂವ್ಮೆಂಟ್ಸ್ ಸಿಗುವಂತಹದ್ದು, ಸೊ ಮತ್ತು ಬಡ್ತಿ ಸಿಗುವಂತಹದ್ದು ಕೆಲಸದಲ್ಲಿ, ಆ ರೀತಿಯ ಒಂದು ಪ್ರಮೋಷನ್ ಸಿಗುವಂತಹದ್ದಾಗತ್ತೆ. ಸ್ವಲ್ಪ ಸ್ಯಾಲ್ರಿ ಕೂಡ ಹೈಕ್ ಆಗುತ್ತೆ. ಇದು ಈ ಸಮಯದಲ್ಲಾಗುವಂತಹ ಸ್ಥಿತಿಗಳು. ಇನ್ನು ಶುಕ್ರನ ಪ್ರತಿಫಲ ನೋಡಿ, ಶುಕ್ರ ಗ್ರಹ ಬಂದು ಪ್ರಾರಂಭದ ದಿನ ನೋಡಿ ಆಗಸ್ಟ್ 1ನೇ ತಾರೀಕಿಗೆ ಕನ್ಯಾ ರಾಶಿಗೆ ಉತ್ತರ ನಕ್ಷತ್ರ 2ನೇ ಪಾದಕ್ಕೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ಇಲ್ಲಿ ಶುಕ್ರನ ಫಲ ನೀಚ ಸ್ಥಿತಿ ಆಗಿರುತ್ತೆ. ಅದಕ್ಕೆ ಕುಟುಂಬದಲ್ಲಿ ಸ್ವಲ್ಪ ತಾಯಿಗೆ ಆರೋಗ್ಯ ಸ್ಥಿತಿಯನ್ನು ನೋಡ್ಕೊಳ್ಳಿ. ಮತ್ತು ಮನೆಯಲ್ಲಿ ಯಾರು ನಿಮ್ಮ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಯಾರಿದ್ದೀರಾ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ಸ್ವಲ್ಪ ತೊಂದರೆಗಳು ಬರುವಂಥ ಸಾಧ್ಯತೆ ಆಗುತ್ತೆ. ಅಂದರೆ ಸ್ತ್ರೀ ಋಣ ಅಂತೇಳಿ ಹೇಳ್ತೀವಿ. ಅಂದರೆ ಹಿಂದಿನ ಕಾಲದಲ್ಲಿ ನಿಮ್ಮ ಪೂರ್ವಜರು ಯಾರೋ ಮಾಡಿರ್ತಕ್ಕಂತಹ ಸ್ತ್ರೀ ದೋಷ ಆಗಿರ್ಬೋದು, ಸ್ತ್ರೀ ಋಣ ಆಗಿರ್ಬೋದು, ಅದರ ಒಂದು ಕರ್ಮ ಫಲ ಈಗ ಮನೆಯ ಮೇಲೆ ಬಂದು ಎಫೆಕ್ಟ್ ಆಗುವಂತಹದ್ದು, ಇದರಿಂದ ಧನನಷ್ಟ ಆಗುವಂತಹದ್ದು, ಮನೆಯಲ್ಲಿ ಸುಖ ಸೌಖ್ಯ ಸಂಪತ್ತು ಇವೆಲ್ಲಕ್ಕೂ ತೊಂದರೆ ಬರುವಂತಹದ್ದು ಕೂಡ ಆಗುವಂತಹದ್ದಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ತುಂಬ ಸೂಕ್ಷ್ಮವಾಗಿ ಗಮನಿಸಿ. ಸೊ ಈ ಸಮಯದಲ್ಲಿ ಈ ಒಂದು ಪರಿಹಾರಕ್ಕೋಸ್ಕರ ನೀವೇನೆಲ್ಲ ಮಾಡಬೇಕು ಅಂತಂತಂದರೆ, ಮುಖ್ಯವಾಗಿ ಶುಕ್ರನ ಒಂದು ಪ್ರತಿಫಲ ಮುಖ್ಯವಾಗಿ ನಿಮ್ಮ ವೃತ್ತಿ ಮೇಲೆ ಕೂಡ ಎಫೆಕ್ಟ್ ಬೀರುವಂತಹದ್ದಿರುತ್ತೆ. ಸೊ ಅದರಿಂದ ಈ ಇಷ್ಟು ವಿಚಾರಗಳು, ಖರ್ಚು ವಿಚಾರ ಆಗಿರ್ಬೋದು, ಕುಟುಂಬ ಸ್ಥಾನ ವಿಚಾರ, ಮತ್ತು ವಿದ್ಯೆ ವ್ಯಾಸಂಗದಲ್ಲಿರ್ತಕ್ಕಂಥವ್ರಿಗೆ, ಮತ್ತು ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿದ್ದಾರೆ ಅಂದರೆ ಪ್ರೆಗ್ನೆಂಟ್ಸು, ಅಂತಹವ್ರು ಕೂಡ ತುಂಬ ಜಾಗೃತರಾಗಿರಬೇಕು. ಯಾಕೆಂತಂದರೆ ಅಬಾರ್ಷನ್ ಆಗುವಂತಹ ವಿಚಾರಗಳು, ಮತ್ತು ನಿಮಗೆ ಡೇಟ್ ಮುಂಚೆನೇ ಬೇಗ ಡೆಲಿವರಿ ಆಗಿಬಿಟ್ಟು ತೊಂದರೆಗಳು ಬರುವಂತಹದ್ದು, ಇವೆಲ್ಲ ಅಡಚಣೆಗಳು ಆಗುವಂತಹದ್ದು ಆಗತ್ತೆ. ಹಾಗೆ ಪ್ರೀ ಮೆಚ್ಯೂರ್ಡ್ ಬೇಬೀಸ್ ಹುಟ್ಟಿ ತೊಂದರೆ ಆಗಿಬಿಡುವಂತಹದ್ದು ಅದು. ಯಾಕೆಂದರೆ ಏನೆಲ್ಲ ಆಗ್ಬೋದು ಆ ತೊಂದರೆ ಅಂತಂದಮೇಲೆ, ಅದು 108 ರೀತಿ ನಾವು ಹೇಳ್ಕೋಬೋದು. ಆ ತೊಂದರೆ ಅಂದರೆ ತೊಂದರೆ, ಅವು ಯಾವುದೂ ಬರೆದಿರ ನಿವಾರಣೆಗೋಸ್ಕರ ನಿಮ್ಮ ಮನೆಯಲ್ಲೇ ಅಕ್ಷತೆಯ ಮೇಲೆ ನೀವು ಅರಿಶಿಣದ ಗೌರಿಯನ್ನು ಮಾಡಿ, ಮಹಾಲಕ್ಷ್ಮಿಯ ಸ್ವರೂಪ, ಗೌರಿ ರೂಪ, ಸರಸ್ವತಿಯ ರೂಪದಲ್ಲಿ, ಅಂದರೆ ತ್ರಿಶಕ್ತಿಯ ರೂಪದಲ್ಲಿ ದೇವಿಯ ಆರಾಧನೆ ಮಾಡಿ, ಒಂದು ತಂಬಿಟ್ಟು ದೀಪಗಳನ್ನು 6 ದೀಪಗಳನ್ನು ಬೆಳಗಿಸಿ, ಮತ್ತು ಬಾಳೆಹಣ್ಣು ಜೇನುತುಪ್ಪ ನೈವೇದ್ಯವಾಗಿಡಿ. ಈ 6 ದಿವಸಗಳು ಮಾಡೋದ್ರಿಂದ ಈ ತಿಂಗಳಲ್ಲಿ ಈ ಒಂದು ದೋಷ ಪರಿಹಾರ ಆಗುತ್ತೆ. ಹಾಗೆ ನೋಡಿ, ಈ ರೀತಿ ಸೂಕ್ಷ್ಮವಾದಂತಹ ಪರಿಹಾರಗಳು ಮಾಡೋದು ತುಂಬ ಉತ್ತಮ ಫಲ ಆಗಿರುತ್ತೆ. ಇನ್ನು ಶನಿ ಸಂಚಾರ ನೋಡಿ, ಶನಿ ಬಂದು ನಿಮಗೆ ದಶಮ ಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗೆ ಸ್ವಲ್ಪ ಆರೋಗ್ಯ ವಿಚಾರ ಮತ್ತು ಭಾಗ್ಯ ವಿಚಾರ, ವಿಶೇಷವಾಗಿ ವೃತ್ತಿ ವಿಚಾರ ಆಗಿರ್ಬೋದು, ಮತ್ತು ಸ್ವಲ್ಪ ಖರ್ಚು ವೆಚ್ಚಗಳ ವಿಚಾರ ಆಗಿರ್ಬೋದು, ಮತ್ತು ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ಚಿಂತೆ ಯೋಚನೆಗಳು ಬರುವಂತಹದ್ದಿರ್ಬೋದು, ಮತ್ತು ದಂಪತಿಗಳ ಮಧ್ಯೆ ಸ್ವಲ್ಪ ಕೋಪತಾಪಗಳು ವೈಷಮ್ಯಗಳು ಬರ್ಬೋದು. ವಿವಾಹಕ್ಕೆ ನೋಡ್ತಾ ಇರ್ತಕ್ಕಂಥ ಸಂಬಂಧ ವಿಚಾರಗಳಲ್ಲಿ ಸ್ವಲ್ಪ ವ್ಯತ್ಯಯಗಳು ಕಾಣಿಸ್ಬೋದು. ಇವೆಲ್ಲ ಅದಕ್ಕೂ ಕೂಡ ಶನಿ ಗ್ರಹ ಒಂದೇ ಪರಿಹಾರ. ಶನಿದೇವರ ಮುಂದೆ ಹೋಗಿ ಎಳ್ಳು ಬತ್ತಿ ಬೆಳಗಿಸಿ ಬನ್ನಿ, ತುಂಬ ಶುಭ ಫಲ ಪಡಿತೀರ. ಇನ್ನು ರಾಹು ಮತ್ತು ಕೇತು ನೋಡಿ, ರಾಹುವಿನ ಪ್ರಭಾವ ಮುಖ್ಯವಾಗಿ ವೈಯಕ್ತಿಕವಾಗಿ ಏನೋ ಒಂದು ರೀತಿ ದೃಷ್ಟಿ ಆಗಿಬಿಡುತ್ತೆ. ಅಂದರೆ ಏನೋ ಒಂದು ಸ್ವಲ್ಪ ದೈಹಿಕ ಆಲಸ್ಯ ಆಗುತ್ತೆ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ,
ದೇಹ ಏನೋ ಭಾರವಾಗಿರುತ್ತೆ, ತಲೆ ಒಂದು ನೋವು ಬರುವಂತಹದ್ದು, ತಲೆ ಭಾರವಾಗಿರುವಂತಹದ್ದು, ಆಲಸ್ಯ ಲೇಜಿನೆಸ್ ಇರ್ತಕ್ಕಂಥದ್ದು ಆಗ್ತಾ ಇರುತ್ತೆ. ಮತ್ತು ನಿಮ್ಮ ಒಂದು ಕುಟುಂಬ ಸ್ಥಾನಕ್ಕೆ ವಿಶೇಷವಾಗಿ ನೋಡ್ಕೋಬೇಕಾಗಿರುತ್ತೆ. ಪ್ರಯತ್ನ ಕಾರ್ಯಗಳು ಸ್ವಲ್ಪ ನಿಧಾನ ಲೇಟ್ ಆಗ್ತಾ ಇರುತ್ತೆ ರಾಹು ಎಫೆಕ್ಟಿಂದ. ಜೊತೆಗೆ ವಿದ್ಯಾರ್ಥಿಗಳಿಗೆ ಅಂದರೆ ಡಿಸ್ಟೆನ್ಸ್ ಸ್ಟಡೀಸ್ ಅಂದರೆ ದೂರ ಸಂಚಾರದಲ್ಲಿ ಹಾಸ್ಟೆಲ್ ಸೇರಿಬಿಡೋದು, ಅಲ್ಲಿ ಕಷ್ಟ ಆಗುವಂತಹದ್ದು, ಕಾಲೇಜುಗಳು ದೂರದಲ್ಲಿ ಸಿಕ್ಬಿಡುವಂತಹದ್ದು ಇವೆಲ್ಲ ಕೂಡ ಆಗುತ್ತೆ. ಹಾಗಾಗಿ ಅಮ್ಮನವರ ದರ್ಶನ ಮಾಡಿ ಸುಫಲ ಸಿಗತ್ತೆ. ಇನ್ನು ಕೇತು ಗ್ರಹದ ಪ್ರಭಾವ ನೋಡಿ, ಕೇತು ಪ್ರಭಾವ ಯಾವ ರೀತಿ ಇರುತ್ತೆ ಅಂತಂದರೆ, ಮುಖ್ಯವಾಗಿ ನಿಮಗೆ ಭಾಗ್ಯ ಪ್ರಯತ್ನ ವಿಚಾರಗಳು ಗಮನಿಸಬೇಕಾಗಿರುತ್ತೆ. ಮತ್ತು ದಂಪತಿಗಳ ವಿಚಾರ, ದಾಂಪತ್ಯ ವಿಚಾರದಲ್ಲಿ ಏನೋ ಒಂದು ವಿಚಾರಕ್ಕೆ ಕ್ಷುಲ್ಲಕವಾದಂಥ ಕಾರಣಗಳಿಗೆ ಒತ್ತಡಗಳು ಬರುವಂತಹದ್ದು ಆಗತ್ತೆ. ಜೊತೆಗೆ ಆದಾಯ ವಿಚಾರಗಳಲ್ಲಿ ವ್ಯವಹಾರಗಳು ಉಂಟಾಗುವಂಥದ್ದು, ಗಲಾಟೆಗಳು ಉಂಟಾಗುವಂಥದ್ದಾಗುತ್ತೆ. ಇದೆಲ್ಲದಕ್ಕೂ ಕೂಡ ಎಕ್ಕೆ ಗಿಡದ ಪೂಜೆ ಮಾಡಿ ಸುಫಲನ ಪಡಿತೀರಾ. ಬಿಳಿ ಎಕ್ಕೆ ಗಿಡಕ್ಕೆ ಪೂಜೆ ಮಾಡಿದ್ರೆ ಸುಫಲ ಪಡಿಬಹುದಾಗುತ್ತೆ. ಇವೆಲ್ಲ ಕೂಡ ಮಾಡಿ ತಿಂಗಳಲ್ಲಿ ಸುಫಲನ ಪಡೀರಿ ಅಂತ ನಿಮ್ಮ ಒಂದು ಇಷ್ಟ ದೇವರು, ನಿಮ್ಮ ಒಂದು ಕುಲದೇವರಲ್ಲಿ ನಾನು ಕೂಡ ಪ್ರಾರ್ಥಿಸ್ತಾ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ನಮಸ್ಕಾರ.